ಗಂಧರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ. ಅಷ್ಟೇ ಹೇಳಿದ್ರೆ ಸಾಕಾಗಿಲ್ಲ ಅವರಿಗೆ. ಗಂಧ ಪಂಚ ತನ್ಮಾತ್ರಗಳು ಅಂತೇನಿದೆ ಅಂದ್ರೆ 5 ಇಂದ್ರಿಯಗಳಿಂದ ಅನುಭೋಗಿಸ್ತಕ್ಕಂಥ 5 ವಿಷಯ. ಘ್ರಾಣೇಂದ್ರಿಯದ ವಿಷಯ ಗಂಧ, ರಸನೇಂದ್ರಿಯ ನಾಲಿಗೆಗೆ ಗೋಚರವಾಗೋದು ರಸ, ಕಣ್ಣಿಗೆ ಕಾಣೋದು ರೂಪ, ಸ್ವಗೇಂದ್ರಿಯಕ್ಕೆ ಗೋಚರ ಆಗೋದು ಸ್ಪರ್ಶ, ಶ್ರವಣೇಂದ್ರಿಯಕ್ಕೆ ಗೋಚರ ಆಗೋದು ಶಬ್ದ. 5 ಇಂದ್ರಿಯಗಳಿಂದ ಭೋಗ್ಯವಾದ 5 ವಿಷಯ ಇದೆಯಲ್ಲ, ಅದೇನಾದರೂ ಪರಮಾತ್ಮ ಆಗಿದ್ದಾನೋ ಅಂತ ಕೇಳಿದ್ರೆ ಗಂಧರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ. ಪಂಚೇಂದ್ರಿಯ ಭೋಗ್ಯವಾದ ಯಾವುದೂ ಪರಮಾತ್ಮ ಅಲ್ಲ. ಅಂದ್ರೆ 5 ಇಂದ್ರಿಯಕ್ಕೆ ಅವನು ಗೋಚರ ಆಗೋದಿಲ್ಲ. ಶ್ರವಣೇಂದ್ರಿಯಕ್ಕೆ ಗೋಚರ ಆಗೋದು ಶಬ್ದ, ಕಣ್ಣಿಗೆ ರೂಪ. ಒಂದು ಪರಮಾತ್ಮ ಪಂಚೇಂದ್ರಿಯಕ್ಕೆ ಗೋಚರ ಅಲ್ಲ. ಆದರೆ ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ. ಆದ್ರೆ ರೂಪದೊಳಗೆ ಪರಮಾತ್ಮ ಇದ್ದಾನೆ. ಯಾವ ರೂಪ ನೋಡಿದಾಗ ನಮಗೆ ಆನಂದ ಆಗ್ತದೆ ಆ ರೂಪದೊಳಗೆ ಪರಮಾತ್ಮ ಇರ್ತಾನೆ. ಯಾವ ಶಬ್ದ ಕೇಳಿದಾಗ ನಮಗೆ ಆನಂದ ಆಗ್ತದೆ ಆ ಶಬ್ದದೊಳಗೆ ಪರಮಾತ್ಮ ಇರ್ತಾನೆ. ಹೀಗೆ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶದಲ್ಲಿ ಪರಮಾತ್ಮ ನೆಲೆಸಿದ್ದು, ಅಲ್ಲಿ ವ್ಯಾಪ್ತನಾಗಿದ್ದು, ಆ ರೂಪ ನೋಡಿದಾಗ, ಶಬ್ದ ಕೇಳಿದಾಗ, ಗಂಧವನ್ನು ಆಘ್ರಾಣಿಸಿದಾಗ, ಯಾವುದಾದ್ರೂ ಪದಾರ್ಥಗಳನ್ನು ಮುಟ್ಟಿದಾಗ ಏನ್ ಆನಂದ ಆಗ್ತದೆ, ಆ ಮುಟ್ಟಿದಾಗ, ಕೇಳಿದಾಗ, ತಿಂದಾಗ ಬರೋ ಆನಂದ ಅದರದರಲ್ಲಿದ್ದಂತಹ ಪರಮಾತ್ಮನ ರೂಪದಿಂದಲೇ ಬರೋದು ಅಂತ ಹೇಳ್ತಾರೆ. ಅಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಆ ವಿಷಯ ಪದಾರ್ಥಗಳಲ್ಲಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಪಂಚ ವಿಷಯ ಪದಾರ್ಥಗಳಲ್ಲಿ ವ್ಯಾಪ್ತನಾಗಿ ಅದಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಬಂದಾಗ ಆ ಸುಖ ಕೊಡೋದು ಅಲ್ಲಿರುವಂತಹ ಪರಮಾತ್ಮ. ಅರಿವು ಯಾರಿಗೂ ಆಗುದು. 5 ಇಂದ್ರಿಯಗಳಿಂದ ವಿಷಯ ಭೋಗ ಬರ್ತಾ ಇರ್ತದೆ, ಆದ್ರೆ ಆ ವಿಷಯ ಪದಾರ್ಥಗಳಲ್ಲಿ ಪರಮಾತ್ಮ ನೆಲೆಸಿ ನಮಗೆ ಆನಂದ ಕೊಡ್ತಿದ್ದಾನೆ ಅನ್ನುವಂತಹ ಅನುಸಂಧಾನ ಅದು ಬರಬೇಕು ಅಂತ ದಾಸರು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಬಂದಿರೋ ವಿಷಯ ಇದು. ಜ್ಞಾನ ವಿಜ್ಞಾನಗಳನ್ನ ನಿನಗೆ ತಿಳಿಸ್ತೇನೆ ಅಂತ ಕೃಷ್ಣ ಹೇಳಿ, ಜ್ಞಾನ ಅಂತಂದ್ರೇನು? ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲದಕ್ಕೂ ನಾನೇ ಜಗಜ್ಜನ್ಮಾದಿ ಕಾರಣ, ಇದನ್ನೆಲ್ಲ ಹೇಳಿದೆ. ಇದು ಜ್ಞಾನ. ವಿಜ್ಞಾನ ಏನು ಅಂತಂದಾಗ ಪರಮಾತ್ಮ ಹೇಳ್ತಾನೆ, ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೀರು ಕುಡಿತೀರಿ, ನೀರು ಕುಡಿದಾಗ ನಿಮಗೆ ಮಾಧುರ್ಯ, ನೀರಿನಲ್ಲಿರೋದು ಮಾಧುರ್ಯ, ಮಧುರವಾದ ನೀರಿನಿಂದ ತೃಪ್ತಿ ಆಗ್ತದೆ. ತೃಪ್ತಿ ಜನಕ ನೀರು. ಬೇರೆ ಏನ್ ಕುಡಿದ್ರು ಹಾಗಾಗೋದು. ನೀರು ಬೇಕೇ ಬೇಕು ಮನುಷ್ಯನಿಗೆ. ಆ ನೀರು ಸೃಷ್ಟಿ ಮಾಡಿದ್ದು ನಾನು ಅಂತಂದ್ರೆ ಜ್ಞಾನ ಅಂತಾನೆ ಪರಮಾತ್ಮ. ನೀರು ಕುಡಿತೇವೆ, ತೃಪ್ತಿ ಪಡ್ತೇವೆ. ನೀರನ್ನು ಸೃಷ್ಟಿ ಮಾಡಿರೋದು ಯಾರು? ಪರಮಾತ್ಮ. ಅಷ್ಟು ತಿಳ್ಕೊಂಡ್ರೆ ಜ್ಞಾನ. ಆ ನೀರಿಗೆ ರುಚಿ ಹಾಕಿದವನು ನಾನು, ಅದು ವಿಜ್ಞಾನ. ನೀರು ಮಾತ್ರ ಸೃಷ್ಟಿ ಮಾಡಲಿಲ್ಲ, ನೀರಿಗೆ ತೃಪ್ತಿ ಜನಕತ್ವ ಅನ್ನುವಂಥ ಆ ಧರ್ಮ, ಆ ಗುಣ, ಆ ತೃಪ್ತಿ ಜನಕತ್ವ ಇದನ್ನೆಲ್ಲ ಕೊಟ್ಟವನು ನಾನು. ನೀರಿನಲ್ಲಿ ಮಾಧುರ್ಯ ಯಾರಿಂದ ಬಂತು? ನನ್ನಿಂದ ಬಂತು. ನೀರನ್ನೂ ನಾನು ಸೃಷ್ಟಿ ಮಾಡಿದೆ, ನೀರಿಗೆ ಮಾಧುರ್ಯ ಕೊಟ್ಟೆ. ನೂಲು ಸೃಷ್ಟಿ ಮಾಡಿದೆ, ಬಟ್ಟೆ ಸೃಷ್ಟಿ ಮಾಡಿದೆ, ಆ ಬಟ್ಟೆಗೆ ಚಳಿ ಪರಿಹಾರ ಮಾಡುವಂತಹ ಗುಣ ಇದೆಯಲ್ಲ, ಆ ಗುಣ ಹಾಕಿದವನು ನಾನು. ಇದು ವಿಜ್ಞಾನ. ಭೋಜ್ಯ ವಸ್ತುಷು ಸಂಸ್ಥಿತ ಅಂತ ಪಂಚರೂಪಗಳಿಂದ ಎಲ್ಲಾ ಕಡೆ ಪರಮಾತ್ಮ ಇರ್ತಾನೆ. ಭೋಜಕರಲ್ಲಿ, ಭೋಗ್ಯರಲ್ಲಿ, ಅಲ್ಲೆಲ್ಲ ಪರಮಾತ್ಮ ಇರ್ತಾನೆ. ಮುಂದೆ ಭೋಜನ ಸಂಧಿಯಲ್ಲಿ ಅದನ್ನು ಹೇಳ್ತಾರೆ. ಊಟ ಮಾಡುವಾಗ ಯಾವ ರೀತಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಶ್ರವಣ, ನಯನ, ಘ್ರಾಣತ್ವಗ್ರಸನ ಇವುಗಳಲ್ಲಿ, ವಾಕ್, ಪಾಣಿ, ಪಾದಾದ್ಯವಯವಗಳಲ್ಲಿ, ತದ್ಗುಣಗಳಲ್ಲಿ, ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೇ. ಇನ್ನು ನಮ್ಮ ಇಂದ್ರಿಯಗಳೇನಿದೆ ಅದರಲ್ಲಿಯೂ ಪರಮಾತ್ಮ ಇದ್ದಾನೆ. ಶ್ರವಣದಲ್ಲಿ ಪರಮಾತ್ಮ ಇದ್ದಾನೆ, ಶ್ರವಣೇಂದ್ರಿಯದಲ್ಲಿ. ನಯನ ಅಂತಂದ್ರೆ ಚಕ್ಷುರೇಂದ್ರಿಯ, ಅದರಲ್ಲಿ ಪರಮಾತ್ಮ ಇದ್ದಾನೆ, ಕಣ್ಣಿನಲ್ಲಿ. ಘ್ರಾಣೇಂದ್ರಿಯದಲ್ಲಿ ತ್ವಕ್ ಮತ್ತು ರಸನ, ಅವುಗಳಲ್ಲಿ ಇದ್ದಾನೆ. ಇದು ಪಂಚ ಜ್ಞಾನೇಂದ್ರಿಯ. ಹಾಗೆ ಪಂಚ ಕರ್ಮೇಂದ್ರಿಯಗಳು ಅಂತಿದೆ. ವಾಕ್, ಮಾತಾಡೋದು, ಕೆಲಸ ಮಾಡೋ ಇಂದ್ರಿಯ ವಾಕ್. ಪಾಣಿ, ಕೈ, ಪಾದ ಮತ್ತು ಪಾಯು ಉಪಸ್ಥ ಅಂತ ಇನ್ನೆರಡು, ಮಲಮೂತ್ರ ವಿಸರ್ಜನೆಗಾಗಿ. ವಾಕ್, ಪಾಣಿ, ಪಾದಾದಿ ಅವಯವಗಳಲ್ಲಿ ಅಲ್ಲಿಯೂ ಪರಮಾತ್ಮ ಇದ್ದಾನೆ. ತಿಳುವಳಿಕೆ ಪಡೆಯತಕ್ಕಂಥ ಶ್ರವಣ, ನಯನ, ಘ್ರಾಣ, ತ್ವಕ್, ರಸನ ಈ ಜ್ಞಾನೇಂದ್ರಿಯದಲ್ಲಿಯೂ ಪರಮಾತ್ಮ ಇದ್ದಾನೆ. ಪಾದಾದಿ ಕರ್ಮೇಂದ್ರಿಯದಲ್ಲಿದ್ದಾನೆ. ಆ ಇಂದ್ರಿಯದ ಗುಣದಲ್ಲಿದ್ದಾನೆ. ಇಂದ್ರಿಯಕ್ಕೆ ಅಭಿಮಾನಿಗಳಿದ್ದಾರೆ, ಇಂದ್ರಿಯ ಪತಿಗಳಿದ್ದಾರೆ. ನಮಗೆ ಕಿವಿ ಇದೆ ಅಂದ್ರೆ ಬರೀ ಕಿವಿ ಇದೆ ಅಂತ ತಿಳ್ಕೊಳ್ಬಾರದು. ಕಿವಿಯಲ್ಲಿ ಒಬ್ಬ ದೇವತೆ ಕೂತಿದ್ದಾನೆ. ದಿಕ್ಪಾಲಕರೆಲ್ಲ ಶ್ರವಣೇಂದ್ರಿಯದಲ್ಲಿ ಇರ್ತಾರಂತೆ. ಎಲ್ಲ ದಿಕ್ಪಾಲಕರು ಶ್ರವಣೇಂದ್ರಿಯದಲ್ಲಿ ನೆಲೆಸಿರ್ತಾರೆ ಅಂತ.
ವಿಶೇಷವಾಗಿ ಚಂದ್ರನ ಕಾರ್ಯ. ಎಲ್ಲ ದಿಕ್ಪಾಲಕರು ಶ್ರವಣೇಂದ್ರಿಯದಲ್ಲಿ ಇರ್ತಾರೆ, ಅವರಲ್ಲಿ ಪರಮಾತ್ಮ ಇದ್ದಾನೆ. ಸೂರ್ಯ ಅವನು ನಯನ ಅಂತಂದ್ರೆ ಕಣ್ಣಿಗೆ ಅಭಿಮಾನಿಯಾಗಿ ಸೂರ್ಯ ಇದ್ದಾನೆ, ಆ ಸೂರ್ಯನಲ್ಲಿ ಪರಮಾತ್ಮ ಇದ್ದಾನೆ. ತತ್ಪತಿಗಳೊಳಗೆ ಘ್ರಾಣ ಅಂದ್ರೆ ಮೂಗು, ಘ್ರಾಣೇಂದ್ರಿಯ, ಅದಕ್ಕೆ ಅಭಿಮಾನಿ ಅಶ್ವಿನಿ ದೇವತೆಗಳು, ಅವರೊಳಗೆ ಪರಮಾತ್ಮ ಇದ್ದಾನೆ. ಅದಕ್ಕೆ ಅಹಂ ಪ್ರಾಣ ಅಥವಾ ಅಹಂಕಾರಿಕ ಪ್ರಾಣ ಅಂತ ಕರೀತಾರೆ. ಆ ಅಹಂಕಾರಿಕ ಪ್ರಾಣನಲ್ಲಿ ಪರಮಾತ್ಮ ಇದ್ದಾನೆ. ತ್ವಗೇಂದ್ರಿಯಕ್ಕೆ ಅವನು ನಿಯಾಮಕ, ದೇವತೆ. ರಸನೇಂದ್ರಿಯದಲ್ಲಿ ವರುಣದೇವರಿದ್ದಾರೆ ನಿಯಾಮಕರಾಗಿ, ಆ ರಸನೇಂದ್ರಿಯದ ವರುಣನಲ್ಲಿ ಪರಮಾತ್ಮ ಇದ್ದಾನೆ. ಹಾಗೆ ವಾಕ್ ಅಂದ್ರೆ ಮಾತಾಡೋ ಇಂದ್ರಿಯ, ವಾಗೀಂದ್ರಿಯ, ಅದಕ್ಕೆ ಅಗ್ನಿದೇವರ ಅಭಿಮಾನಿಗಳು, ಅವರಲ್ಲಿ ಪರಮಾತ್ಮ ಇದ್ದಾನೆ. ಪಾದ, ಪಾಣಿ ಅಂತಂದ್ರೆ ಕೈ, ಅದಕ್ಕೆ ದಕ್ಷ ಪ್ರಜಾಪತಿಯ ಅಭಿಮಾನಿ. ಪಾಣಿ ಇಂದ್ರಿಯದಲ್ಲಿಯೂ ಪರಮಾತ್ಮ, ಆ ಇಂದ್ರಿಯಾಭಿಮಾನಿ ದಕ್ಷನಲ್ಲಿಯೂ ಪರಮಾತ್ಮ. ಪಾದ ಅಂದ್ರೆ ಜಯಂತ, ಪಾದಕ್ಕೆ ಅಭಿಮಾನಿ ಜಯಂತ, ಅವನಲ್ಲಿ. ಇನ್ನೆರಡು ಇಂದ್ರಿಯ ವಾಯು ಉಪಸ್ಥ, ಅವರಲ್ಲಿ ಮಿತ್ರ ಮತ್ತು ಮನು ಅಂತ ಇಬ್ರು, ಆ ಮಿತ್ರ ಮನುಗಳು ಅದಕ್ಕೆ ಅಭಿಮಾನಿಗಳು, ಅವರಲ್ಲಿಯೂ ಪರಮಾತ್ಮ ಇದ್ದಾನೆ. ಪ್ರವಿತತನು ಅಂದ್ರೆ ವ್ಯಾಪ್ತನು ತಾನಾಗಿ. ಕೃತಿಪತಿ ಅಂತಂದ್ರೆ ಪ್ರದ್ಯುಮ್ನ, ಆ ಪರಮಾತ್ಮನು ವಿವಿಧ ಕರ್ಮವ ಮಾಡಿಸಿ, ತಾನು ಮೊದಲು ಮಾಡಿ ಆಯಾ ಇಂದ್ರಿಯಗಳಿಂದ ನಾನಾ ವಿಧವಾದ ಕರ್ಮಗಳನ್ನ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು. ಭವ ಅಂದ್ರೆ ಸಂಸಾರಕ್ಕೆ ಕಾರಣನಾಗಿ ನಮ್ಮನ್ನ ಪುನರಪಿ ಜನನಂ, ಮತ್ತೆ ಹುಟ್ಟೋದು ಸಾಯೋದು, ಮತ್ತೆ ಈ ರೀತಿ ಪ್ರವಾಹದಲ್ಲಿ ತಿರುಗಿಸ್ತಾ ಇದ್ದಾನೆ ತಿಳಿಸದಲೇ. ಇಷ್ಟು ವ್ಯಾಪ್ತನಾಗಿದ್ದಾನೆ, ನಮಗೆ ಮಾತ್ರ ಗೊತ್ತಾಗ್ತಾ ಇದೆ. ಭೋಗ್ಯ ವಸ್ತುಗಳಲ್ಲಿದ್ದಾನೆ, ನಮ್ಮ ಇಂದ್ರಿಯಗಳಲ್ಲಿದ್ದಾನೆ, ಇಂದ್ರಿಯಾಭಿಮಾನಿಗಳಲ್ಲಿದ್ದಾನೆ. ನಮ್ಮನ್ನು ಹುಟ್ಟಿಸೋದು ಸಾಯಿಸೋದು ಈ ಪ್ರವಾಹದಲ್ಲಿ ತಿರುಗಿಸೋವನೇ ಅವನು, ಆದರೆ ತಿಳಿಸದಲೆ. ಗುಣಗಳೊಳಗಿದ್ದು ಗುಣ ನೆನೆಸುವನು, ಗುಣಬದ್ಧನಾಗದೆ. ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ಬ್ರಿಜನಾರ್ದನ ಚಿದಾನಂದೈಕ ದೇಹನು, ಕೊನೆಗೆ ಸಚರಾಚರ ಜಗದ್ಭುಕು ವೆನಿಪನವ್ಯಯನು. ಇಷ್ಟು ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಕ್ಕೂ ಈ ದೇಹಕ್ಕೂ ಮೂಲಭೂತವಾದದ್ದು ಮೂರಿದೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರಿದೆ. ಆ ಮೂರಲ್ಲೂ ಪರಮಾತ್ಮ ಇದ್ದ. ಅಕಾರ ಉಕಾರ ಮಕಾರ ವಾಚ್ಯನಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣದಲ್ಲಿದ್ದಾನೆ. ಗುಣಗಳೊಳಗಿದ್ದು, ಯಾರು ಗುಣಿಗಳು ಅಂತಂದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಅಧೀನರಾಗಿರ್ತಾರೆ, ತ್ರಿಗುಣಾತ್ಮಕವಾದ ದೇಹವನ್ನ ಯಾರು ಪಡೆದಿರ್ತಾರೆ ಅವರೊಳಗೂ ಪರಮಾತ್ಮ ಇದ್ದಾನೆ, ಆ ಗುಣದೊಳಗಿದ್ದಾನೆ. ಗುಣ ನೆನೆಸುವನು. ಆದ್ರಿಂದಲೇ ಪರಮಾತ್ಮನನ್ನ ಸತ್ವ ರಜ ತಮಸ್ಸು ಅನ್ನೋ ಹೆಸರಿನಿಂದಲೇ ಕರಿಬಹುದು. ಗುಣಬದ್ಧನಾಗದೆ, ಸತ್ವರಜಸ್ತಮೋ ಗುಣದಲ್ಲಿ ಪರಮಾತ್ಮ ಇದ್ದಾನೆ, ಆ ಗುಣ ಉಳ್ಳವರಲ್ಲಿದ್ದಾನೆ, ಆದ್ರೆ ಗುಣಬದ್ಧ ಮಾತ್ರ ಅಲ್ಲ. ಉಳಿದವರೆಲ್ಲರೂ ಗುಣಬದ್ಧರು, ಅವನು ಗುಣಕ್ಕೆ ನಿಯಾಮಕ, ಗುಣದಲ್ಲಿದ್ದಾನೆ, ಆದರೆ ಗುಣಬದ್ಧ ಮಾತ್ರ ಅಲ್ಲ. ಸತ್ವ ಗುಣ, ರಜೋಗುಣ, ತಮೋಗುಣಗಳಿಂದ ಜೀವರಾಶಿಗಳು ಬದ್ಧರಾಗಿದ್ದಾರೆ. ಗುಣಜ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ, ಆ ಸತ್ವರಜಸ್ತಮೋ ಗುಣದಿಂದ ಬರತಕ್ಕಂಥ ಪುಣ್ಯ ಪಾಪಗಳೇನಿದೆ ಅದರ ಫಲವನ್ನ ಬ್ರಹ್ಮಾದಿ ದೇವತೆಗಳಿಗೆ ಉಣಿಸ್ತಾ ಅವರೊಳಗೂ ಇದ್ದಾನೆ. ವೃಜಿನಾರ್ದನ, ಪಾಪ ಪರಿಹಾರಕನಾದ ಆ ಪರಮಾತ್ಮ ಚಿದಾನಂದೈಕ ದೇಹನು. ಅವನಿಗೆ ಗುಣಮಯ ದೇಹ ಇಲ್ಲ, ಗುಣಬದ್ಧ ದೇಹ ಇಲ್ಲ, ತ್ರಿಗುಣಾತೀತವಾದಂಥ ದೇಹ ಅಂದ್ರೆ ಚಿದಾನಂದೈಕ ದೇಹ, ಜ್ಞಾನಾನಂದಮಯ ಸ್ವರೂಪ. ಉಳಿದವರ ದೇಹ ಎಲ್ಲ ಗುಣಬದ್ಧ ದೇಹ, ಪ್ರಾಕೃತವಾಗಿರ್ತಕ್ಕಂಥದ್ದು. ಪರಮಾತ್ಮನ ದೇಹ ಅಪ್ರಾಕೃತ. ಅದು ಹೇಗೆ ಅಂತ ಮಾತ್ರ ಕೇಳಬೇಡಿ. ಪರಮಾತ್ಮನ ದೇಹ ಅಪ್ರಾಕೃತ ಅಂತಂದ್ರೆ ಕಲ್ಪನೆಗೆ ಬರೋದೇ ಕಷ್ಟ. ಯಾಕೆ ನೋಡಿದಾಗ ಎಲ್ರಿಗೂ ಭಗವಂತ ಅನ್ಕೊಳ್ಳಿ, ಎಲ್ರಿಗೂ ನಮ್ಮ ಹಾಗೆ ಒಂದು ದೇಹ ಇದೆ ಅಂತ ಕಲ್ಪನೆ ಬಂದ್ಬಿಡ್ತದೆ. ಚಿತ್ರ ನೋಡಿದವ್ರಿಗೆ ಹಾಗೆ ಕಲ್ಪನೆ ಬರ್ತದೆ, ಕೈ ಕಾಲು ಮುಖ, ಆದ್ರೆ ಎಲ್ಲ ಇದೆ. ಆದ್ರೆ ಯಾವುದೂ ಈ ರೀತಿ ಪ್ರಾಕೃತವಾದದ್ದು ಭೌತಿಕವಾದದ್ದಲ್ಲ. ಬರೇ ಜ್ಞಾನಮಯವಾದ ಕೈ, ಜ್ಞಾನಮಯವಾದ ಕೂದಲು, ಜ್ಞಾನಮಯವಾಗಿರ್ತಕ್ಕಂಥ ಕೇಶ, ಆನಂದ ಬಾಹು, ಆನಂದ ನಖ, ಅವನ ಉಗುರು, ಅವನ ಕೇಶ ಎಲ್ಲ ಜ್ಞಾನಾನಂದಮಯ ಅಂತ. ಹೇಗೆ ಅಂತ ಅನುಭವಕ್ಕೆ ಬರೋದಿಲ್ಲ, ಈಗ ಬರೇ ಶಬ್ದದಿಂದ ತಿಳ್ಕೊಳ್ಬೇಕಷ್ಟೆ. ಪರಮಾತ್ಮನ ದೇಹ ಹೇಗಿದೆ ಅಂತಂದ್ರೆ ಜ್ಞಾನಮಯ, ಆನಂದಮಯ ಅಂತ ಅಷ್ಟು ತಿಳ್ಕೊಳ್ಬೇಕು. ನಮ್ಮಂತೆ ಅಂತ ಕಲ್ಪನೆಗೆ ಮಾತ್ರ ಮಾಡ್ಕೊಳ್ಬಾರ್ದು. ಮತ್ತೆ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ಇಷ್ಟೇ ತಿಳ್ಕೊಂಡು ಅವನನ್ನ ಆರಾಧನೆ ಮಾಡಬೇಕು. ಯಾವಾಗ ಭಗವಂತ ಪ್ರಸನ್ನನಾಗ್ತಾನೋ ಆಗ ಅವನ ರೂಪ ಎಂಥದ್ದು ಅಂತ ಅನುಭವಕ್ಕೆ ಬರ್ತದಂತೆ. ವೇದೋ ವದನ್ನಪಿ ಹರಿಂ, ವೇದ ಎಷ್ಟು ಪರಮಾತ್ಮನ ಬಗ್ಗೆ ಹೇಳಿದ್ರು ಕೂಡ ನಾರೋಹಯತ್ಯನುಭವಂ, ನಿಮಗೆ ಅನುಭವ ಬರೋ ಹಾಗೆ ಮಾಡೋದಿಲ್ಲ.
ಅನುಭವ ಬರೋ ಹಾಗೆ ಆಗ್ಬೇಕಾದ್ರೆ ಅವನ ಪ್ರಸಾದ ಆಗಬೇಕು. ವಿನಾತಸ್ಯ ಪ್ರಸಾದತಃ ನಾರೋಹಯತ್ಯನುಭವಂ. ಅವನ ಪ್ರಸಾದ ಆಗೋ ತನಕ ಅವನ ದೇಹ ಹೇಗಿದೆ ಅಂತ ಅನ್ನೋದು ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳಬಹುದು, ಜ್ಞಾನಾನಂದಮಯ ದೇಹ ಅಂದ್ರೆ ಏನು ಅಂತ ಕೇಳಿದ್ರೆ ವಜ್ರಾಜ ಸ್ವಾಮಿಗಳು ಒಂದ್ ಕಡೆ ಹೇಳ್ತಾರೆ, ಸಂಕ್ರಾಂತಿ ಬಂದಾಗ ಸಕ್ಕರೆ ಪಾಕ ಮಾಡಿ ಆ ಸಕ್ಕರೆ ಹಚ್ಚಿಂದು ಗೊಂಬೆಗಳನ್ನು ಮಾಡ್ತಾರೆ. ನಾಯಿ ಮಾಡ್ತಾರೆ ಸಕ್ಕರೆ ಹಚ್ಚಿನಿಂದ, ನಾಯಿ ಆಗ್ತದೆ. ಕೋಳಿ ಮಾಡ್ತಾರೆ, ಕೋಳಿ ಆಕಾರ ಮಾಡ್ತಾರೆ ಸಕ್ಕರೆ ಹೆಚ್ಚಿನಿಂದ. ಹಾಗಲಕಾಯಿ ಮಾಡಿಬಿಡ್ತಾರೆ ಕೆಲವರು, ಬದನೆಕಾಯಿ ಮಾಡ್ತಾರೆ ಸಕ್ಕರೆ ಹೆಚ್ಚಿನಿಂದ. ಆದ್ರೆ ಏನ್ ಹಾಗಲಕಾಯಿ ಮಾಡ್ಲಿ, ಬದನೆಕಾಯಿ ಮಾಡ್ಲಿ, ಕೋಳಿ ಮಾಡ್ಲಿ, ನಾಯಿ ಮಾಡ್ಲಿ, ಏನ್ ಮಾಡಿದ್ರು ಕೂಡ ಅದೆಲ್ಲ ಸಕ್ಕರೆ ಮಯ. ಅದು ಬದನೆಕಾಯಿ ಹೌದು, ಏನ್ರಿ ಬದನೆಕಾಯಿ ತಿಂದ್ರ ಅಂದ್ರೆ ಅದು ಸಕ್ಕರೆ ಮಯ ಅಂತಾರ. ಸಕ್ಕರೆ ಹೆಚ್ಚಿನಿಂದ ಮಾಡಿದ ಬದನೆಕಾಯಿನೂ ಗ್ರಾಹ್ಯ. ಸಕ್ಕರೆ ಹೆಚ್ಚಿನಿಂದ ಹಾಗಲಕಾಯಿ ಹಾಗೆ ಆಕಾರ ಮಾಡಿರ್ಬೇಕಾದ್ರೆ ನೀವು ಸಕ್ಕರೆ ಪಾಕ ಮಾಡಿ ಅದು ಕಹಿ ಇರೋದಿಲ್ಲ, ಅದು ಸಕ್ಕರೆನೆ. ಹಾಗೆ ಅದರ ಒಂದೊಂದು ಬೀಜ ಅಂಗಾಂಗಗಳು ಕೂಡ ಸಿಹಿಮಯವಾಗಿರ್ತದೋ, ಪರಮಾತ್ಮನದ್ದು ಕೇಶ, ನಖ, ಕೈ, ಕಾಲು ಎಲ್ಲ ಆನಂದಮಯ. ಯಾವ ರೀತಿ ಅಂದ್ರೆ ಸಕ್ಕರೆ ಹಚ್ಚಿನಿಂದ ಮಾಡಿದ ಗೊಂಬೆ ಇದ್ದ ಹಾಗೆ ಎಲ್ಲ ಆನಂದಮಯ ಹೊರತು ಅದರಲ್ಲಿ ತ್ಯಾಜ್ಯಾಂಶಗಳು ಇರೋದಿಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ರಿ. ಮತ್ತಿನ್ನು ಹೆಚ್ಚಿಂದೆಲ್ಲ ಪ್ರಸಾದ ಆದ್ಮೇಲೆ ಆಗ್ತದೆ ಅಂತ. ಈ ರೀತಿ ಪರಮಾತ್ಮ ಚಿದಾನಂದೈಕ ದೇಹನು ಈ ರೀತಿ ಇದ್ದುಕೊಂಡು ಕೊನೆಗೆ ಸಚರಾಚರ ಜಗದ್ಭುಕುವೆ ನೆನಪ ನವ್ಯಯನು. ಪ್ರಳಯ ಕಾಲ ಬಂದಾಗ ಚರಾಚರಾತ್ಮಕವಾದ ಪ್ರಪಂಚವನ್ನ ತಿಂದು ಹಾಕಿಬಿಡ್ತಾನೆ, ಅದನ್ನ ಸಂಹಾರ ಮಾಡ್ತಕ್ಕಂಥವನು ಅಂತ. ಇಷ್ಟು ಪರಮಾತ್ಮನ ವ್ಯಾಪ್ತಿ. ಇಂದ್ರಿಯಗಳಲ್ಲಿ ವ್ಯಾಪ್ತಿ, ಇಂದ್ರಿಯಾಭಿಮಾನಿಗಳಲ್ಲಿ ವ್ಯಾಪ್ತಿ, ಸತ್ವರಜಸ್ತಮೋ ಗುಣಗಳಲ್ಲಿ ವ್ಯಾಪ್ತಿ. ಆ ಗುಣಗಳ ವ್ಯಾಪ್ತಿ ಹೇಳುವಾಗ ಗುಣಬದ್ಧನಾಗಿಲ್ಲ ಅನ್ನೋದನ್ನ ಎಚ್ಚರಿಕೆ ಹೇಳ್ತಾರೆ. ಸರ್ವತ್ರ ವ್ಯಾಪ್ತನಾಗಿದ್ದಾಗೆ ನಿರ್ಲಿಪ್ತ ಅನ್ನೋ ಎಚ್ಚರಿಕೆ ಕೊಟ್ಟರು. ಕೊನೆಗೆ ವಿದ್ಯಾ ಎಲ್ರಿಗೂ ಬೇಕಾದದ್ದಿದು. ಈ ಪದ್ಯ ಬಹಳ ಮುಖ್ಯ. ವಿದ್ಯೆ ಬರಬೇಕಾದ್ರೆ, ಒಳ್ಳೆ ಬುದ್ಧಿ ಬರಬೇಕಾದ್ರೆ ಒಂದೊಂದು ಪದ್ಯಗಳಿದೆ. ಅದನ್ನ ಪುರಸ್ಚರಣ ಮಾಡಿದರೆ ಅಷ್ಟು ಮಹತ್ವ ಇದೆ. ಅದನ್ನೇ ಬಾರಿ ಬಾರಿಗೆ ಆವೃತ್ತಿ ಮಾಡಿ ಪಠನ ಮಾಡಿದ್ರೆ ಆ ಫಲ ಸಿಗ್ತದೆ. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ನಾಲ್ಕು ಎಲ್ರಿಗೂ ಬೇಕು. ವಿದ್ಯಾ ಬೇಕು, ಒಳ್ಳೆ ಬುದ್ಧಿ ಬೇಕು, ಸಿದ್ಧಿ ಮಂತ್ರ ಇವುಗಳ ಸಿದ್ಧಿ ಬೇಕಾಗ್ತದೆ, ಪ್ರಸಿದ್ಧಿ ಬೇಕು. ಅದರಲ್ಲಿಯೂ ಪರಮಾತ್ಮ ವ್ಯಾಪ್ತನಾಗಿ ಅದನ್ನೂ ಕೊಡ್ತಕ್ಕವನಾಗಿದ್ದಾನೆ ಅಂತ ತಿಳಿಸ್ತಾರೆ ಚತುರೂಪದಿಂದ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವಜೀವರ ಬುದ್ಧಿಯೋಳ್ ನೆಲೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯರೂಪ ಚತುಷ್ಟಯಗಳ ಅರಿತವನೆ ಪಂಡಿತನು. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ನಾಲ್ಕು ಬೇಕಾದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ ಚತುರೂಪಗಳನ್ನ ಇದರಲ್ಲಿ ತಿಳ್ಕೊಳ್ಬೇಕು. ವಿದ್ಯೆಯಲ್ಲಿ ಅನಿರುದ್ಧ ಇದ್ದಾನೆ ಅಂತ ತಿಳ್ಕೊಂಡು ಅನಿರುದ್ಧ ನಮಗೆ ವಿದ್ಯೆ ಕೊಡು ಅಂತ ಕೇಳಿದ್ರೆ ವಿದ್ಯೆ ಕೊಡ್ತಾನೆ. ಪ್ರದ್ಯುಮ್ನ, ನೀನ್ ಕೃತಿಪತಿ ಪ್ರದ್ಯುಮ್ನ, ಬುದ್ಧಿಯೊಳಗೆ ನೆಲೆಸಿದ್ದು ನೀನೇ ಇದು ಬುದ್ಧಿ ನಾಮಕನಾಗಿದ್ದಿ, ನಮಗ್ ಬುದ್ಧಿ ಕೊಡು ಅಂತ ಕೇಳಿದ್ರೆ ಪ್ರದ್ಯುಮ್ನಿಂದ ಬುದ್ಧಿ ಬರ್ತದೆ. ಸಿದ್ಧಿಯೊಳಗೆ ಸಿದ್ಧಿ ನಾಮಕನಾಗಿ ಸಂಕರ್ಷಣ ಇದ್ದಾನೆ, ಅವನು ಸಿದ್ಧಿ ನಾಮಕನೂ ಹೌದು, ಸಿದ್ಧಿ ಪ್ರದನೂ ಹೌದು, ಸಿದ್ಧಿಯಲ್ಲಿ ನೆಲೆಸಿದವನೂ ಹೌದು, ಅವನಿಂದ ಸಿದ್ಧಿ ಬರ್ತದೆ. ಪ್ರಸಿದ್ಧಿ ಬರಬೇಕು ಅಂತಿದ್ರೆ ವಾಸುದೇವನನ್ನ ಸ್ತೋತ್ರ ಮಾಡು. ಪ್ರಸಿದ್ಧಿ ನಾಮಕನಾಗಿ ಪ್ರಸಿದ್ಧಿಯಲ್ಲಿ ಪ್ರಸಿದ್ಧಿ ಪ್ರದನಾಗಿದ್ದಾನೆ. ಇಂಥ ವದ್ಯ ರೂಪ, ವದ್ಯ ಅಂದ್ರೆ ಶುದ್ಧ, ಶುದ್ಧವಾದ ಪರಮಾತ್ಮ ರೂಪ ಚತುಷ್ಟಯಗಳನ್ನು ಯಾರು ತಿಳಿತಾನೆ ಅವನು ವಿದ್ಯಾ ಬುದ್ಧಿ ಎಲ್ಲ ಪಡೆದು ಪಂಡಿತನಾಗ್ತಾನೆ ಅಂತ. ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವನು ಸರ್ವಜೀವರ ಬುದ್ಧಿಯೋಳ್ ನೆಲೆಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವ. ಇವನ ವದ್ಯರೂಪ ಚತುಷ್ಟಯಗಳರಿತವನೇ ಪಂಡಿತನು. ತನು ಚತುಷ್ಟಯಗಳೊಳು ನಾರಾಯಣನು ಕಮಲಾಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವಕ ನೆನೆಸಿ ಸೇವಾ ಸಕ್ತ ಸುರರೊಳಗನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ತನು ಚತುಷ್ಟಯ ಬಹಳ ಸೂಕ್ತವಾಗಿ ಚೆನ್ನಾಗಿ ಹಿಡಿಸ್ತಕ್ಕಂಥದ್ದು ಅಂತಂದ್ರೆ, ಈ ಜೀವರಿಗಿರ್ತಕ್ಕಂಥ ಸ್ಥೂಲವಾದ 4 ಶರೀರ ತಗೊಳ್ಬೇಕು. ವಿಜಯದಾಸರು 25 ಆವರಕ ಹೇಳ್ತಾರೆ ಜೀವನಿಗೆ. 25 ಆವರಕಗಳನ್ನು ಹೇಳ್ತಾರೆ. ಅದರಲ್ಲಿ 4 ಸ್ಥೂಲವಾಗಿ ಪರಿಗಣನೆ ಮಾಡೋದು ತನು ಚತುಷ್ಟಯ ಅಂತ. ತನು ಚತುಷ್ಟಯ ಅಂದ್ರೆ ಈಗಿರೋದು ಹೊರಗಡೆ ಎಲ್ರಿಗೂ ಕೂಡ ಕಾಣೋದು ಸ್ಥೂಲ ದೇಹ. ಅದ್ರ ಒಳಗಡೆ ಒಂದಿದೆ, ಅದು ಅನಿರುದ್ಧ ದೇಹ. ಅದರೊಳಗೊಂದಿದೆ, ಅದು ಲಿಂಗ ದೇಹ.
ಅದರೊಳಗಿರೋದೇ ಸ್ವರೂಪ ದೇಹ ಅಂತ 4 ದೇಹ ಸ್ಥೂಲವಾಗಿ ಹೇಳ್ತಾರೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ ಮತ್ತು ಸ್ವರೂಪ ದೇಹ ಅಂತ 4 ದೇಹದಲ್ಲಿ ನಾರಾಯಣ ಪ್ರತಿಯೊಬ್ಬರಿಗೂ ಇರೋ 4 ದೇಹದಲ್ಲಿ ಅವರವರ ಹೃತ್ಕಮಲಾಖ್ಯ ಸಿಂಹಾಸನದೊಳು ಹೃದಯ ಕಮಲದಲ್ಲಿ ನೆಲೆಸಿರ್ತಾನೆ. ಸ್ಥೂಲ ದೇಹಕ್ಕೂ ಹೃದಯ, ಅದರೊಳಗೆ ಅನಿರುದ್ಧ ದೇಹಕ್ಕೂ ಹೃದಯ, ಲಿಂಗ ದೇಹಕ್ಕೆ ಹೃದಯ, ಸ್ವರೂಪಕ್ಕೂ ಹೃದಯ, ಆ ದೇಹಕ್ಕೂ ಹೃದಯ ಇದೆ. 4 ಹೃದಯದಲ್ಲಿಯೂ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 4 ರೂಪದಿಂದ ಹೃದಯದಲ್ಲಿ ನೆಲೆಸಿರ್ತಾನೆ. ಅಲ್ಲೊಂದು ಚಮತ್ಕಾರ ಹೇಳಿದ, ಹೃತ್ಕಮಲಾಖ್ಯ ಸಿಂಹಾಸನದೊಳು. ಹೃತ್ಕಮಲಾಖ್ಯ ಅಂತಂದ್ರೆ ಹೃದಯ ಕಮಲ ಎಂಬ ಸಿಂಹಾಸನದಲ್ಲಿ. ಕಮಲ ಅಂತನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಕಮಲ ಅಂತಂದ್ರೆ ಅದು ಕಮಲದ ಹಾಗೆ ಒಂದು ಹೃದಯ ಇದೆ. ಕಮಲ ಅಂದ್ರೆ ಲಕ್ಷ್ಮೀದೇವಿ. ಪರಮಾತ್ಮ ಯಾರ ಹೃತ್ಕಮಲದಲ್ಲಿ ನೆಲೆಸಿರ್ತಾನೆ ಆ ಹೃತ್ಕಮಲಕ್ಕೆ ಅಭಿಮಾನಿ ಲಕ್ಷ್ಮಿ. ಇಲ್ಲದ್ರೆ ಪರಮಾತ್ಮ ಅಲ್ಲಿ ನೆಲೆಸೋದೆ. ಆದ್ರಿಂದ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಆ ಕಮಲದಲ್ಲಿ, ಆ ಕಮಲವೆಂಬ ಸಿಂಹಾಸನದಲ್ಲಿ, ಹೃದಯ ಕಮಲ ಸಿಂಹಾಸನದಲ್ಲಿ ಅನಿರುದ್ಧಾದಿ 4 ರೂಪದಿಂದ ಪರಮಾತ್ಮ ತನು ಚತುಷ್ಟಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಯಾರ್ಯಾರು ಪರಮಾತ್ಮನನ್ನ ಪೂಜೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಸೇವ್ಯರೊಳಗೂ ಪರಮಾತ್ಮ, ಸೇವಕರು ಯಾರು ಸೇವೆ ಮಾಡ್ತಾರೆ ಅವರು ಸೇವಕರು, ಅವರೊಳಗೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಪೂಜೆ ಮಾಡುವವರಲ್ಲೆಲ್ಲ ಪರಮಾತ್ಮ ಇರ್ತಾನೆ. ತಾನೇ ಸೇವಕನಾಗಿ, ತಾನೇ ಸೇವ್ಯನಾಗಿ, ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು. ಸೇವಾಸಕ್ತ ಸುರರು ಯಾರಿದ್ದಾರೆ ಅವರೊಳಗೆ ಯಾವಾಗಲೂ ತಾನು ಅಲ್ಲಿ ವ್ಯಾಪ್ತನಾಗಿದ್ದು, ಸೇವೆಯ ಕೊಂಬನವರಂತೆ ಅವರು ಮಾಡಿದ್ರು ಅಂತ ಹೇಳೋ ಹಾಗೆ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಸೇವಕರಲ್ಲಿ ಪರಮಾತ್ಮನ ವ್ಯಾಪ್ತಿ, ತನು ಚತುಷ್ಟಯಗಳಲ್ಲಿ ವ್ಯಾಪ್ತಿಯನ್ನು ಹೇಳಿದೆ. ಭಗವಂತ ಮಾಡುವ ಒಂದು ಅದ್ಭುತವಾದ ಕಾರ್ಯ ಹೇಳ್ತಾರೆ. ಯಾಗರ ಸ್ವಪ್ನಗಳೊಳು ವರ ಭೋಗಿಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ನೇಕತ್ರ ವೈದಿಸುವ. ಪರಮಾತ್ಮ ಮಾಡುವ ಅದ್ಭುತ ವ್ಯಾಪಾರವನ್ನು ತಿಳಿಸ್ತಾ ಇದ್ದಾರೆ. ಜಾಗೃತ ಅವಸ್ಥೆ ಅಂತಂದ್ರೆ ನಮ್ಮ ಎಚ್ಚರಿಕೆ ಅವಸ್ಥೆ, ಸ್ವಪ್ನಾವಸ್ಥೆ ಅಂದ್ರೆ ಕನಸು ಕಾಣುವ ಅವಸ್ಥೆ ಸ್ವಪ್ನಾವಸ್ಥೆ. ಅದರ ನಂತರ ಬರೋದು ಸುಷುಪ್ತಿ ಅವಸ್ಥೆ, ಸುಸುಪ್ತಿ ಗಾಢವಾದ ನಿದ್ರೆ. ಅವಾಗ ಕನಸು ಬೀಳ್ತಾ ಇರುವುದಿಲ್ಲ. 3 ಅವಸ್ಥೆಗಳಿದೆ. ಸರ್ವಾವಸ್ಥಾ ಪ್ರೇರಕಶ್ಚ, ಸರ್ವಾವಸ್ಥಾ ಪ್ರೇರಕ ಅಂದ್ರೆ ಈ ಜಾಗೃತ ಅವಸ್ಥೆ, ಸ್ವಪ್ನ, ಸುಷುಪ್ತಿ. ಯಾವ ರೀತಿ ಪ್ರೇರಣೆ ಮಾಡ್ತಾನೆ ಪರಮಾತ್ಮ ಅನ್ನೋದನ್ನು ಹೇಳ್ತಾರೆ. ಜೀವ ಅಣು, ಕುದುರೆ ಬಾಲದ ಒಂದು ಎಳೆ, ಆ ಎಳೆಯನ್ನ ತೆಗೆದು ಅದರ ಸಣ್ಣ ತುದಿಯನ್ನ 100 ಭಾಗ ಮಾಡಿ, ಅದರ ಸಣ್ಣ ತುದಿ ತೆಗೆದು ಅದರಲ್ಲಿ ಒಂದು ತುಂಡು ತೆಗೆದು ಅದನ್ನು ಪುನಃ 100 ಭಾಗ ಮಾಡಿದರೆ ಆ ಒಂದು ಭಾಗ ಎಷ್ಟು ಸೂಕ್ಷ್ಮವಾಗಿರಬಹುದೋ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಕುದುರೆ ಬಾಲದ ಒಂದು ಎಳೆ ತುದಿಯನ್ನ ತೆಗೆದು 100 ಭಾಗ ಮಾಡಿ ಅದರ ಒಂದು ತುಂಡನ್ನು ಪುನಃ 100 ಭಾಗ ಮಾಡಿದರೆ ಆ ಒಂದು ತುಂಡು ಎಷ್ಟು ಸಣ್ಣದಾಗಿರಬಹುದೋ ಆ ರೀತಿ ಬ್ರಹ್ಮದೇವರಿಂದ ಹಿಡಿದು ತೃಣಜೀವರ ತನಕ ಎಲ್ಲ ಜೀವರ ಸ್ವರೂಪ ಪರಮಾಣು, ಅಷ್ಟು ಅಣುವಾಗಿದ್ದಾನಂತೆ ಜೀವ. ಬ್ರಹ್ಮದೇವರಿಂದ ಹಿಡಿದು ಲಕ್ಷ್ಮೀ ನಾರಾಯಣರು ಅವರು ವಿಭು ವ್ಯಾಪ್ತರು, ಉಳಿದ ಜೀವರೆಲ್ಲ ಅಷ್ಟು ಸಣ್ಣದು. ದೇಹ ಮಾತ್ರ ಇಷ್ಟು ದೊಡ್ಡದಷ್ಟೇ, ಒಳಗಡೆ ಜೀವ, ಎಲ್ಲರ ಜೀವ ಅಣುವೆ. ಇಂಥ ಅಣುವಾದ ಜೀವ ಯಾವುದೋ ಒಂದು ಭಾಗದಲ್ಲಿ ಇರ್ತಾನೆ ಹೃದಯದಲ್ಲಿ ಅಂತ ಇಟ್ಟುಕೊಳ್ಳಿ. ಪರಮಾತ್ಮನ ಪಾದಬುಡದಲ್ಲಿ ವಾಯುದೇವರು, ವಾಯುದೇವರ ಪಾದಬುಡದಲ್ಲಿ ಈ ಜೀವ ಇರ್ತಾನೆ. ಅಂಥ ಅಣುವಾದ ಜೀವನಿಗೆ ಅದರಲ್ಲಿ ಕೈ ಕಾಲು ಹೃದಯ ಎಲ್ಲ ಇದೆಯಂತೆ. ಅಂಥ ಅಣು ಜೀವನಿಗೆ ಕೈ ಕಾಲೆಲ್ಲ ಇರ್ತದೆ. ಆ ಹೃದಯದಲ್ಲಿ ಪರಮಾತ್ಮ ಇರ್ತಾನಂತೆ. ಹಂಗಾರೆ ಅವನು ಎಷ್ಟು ಅಣು ಆಗಿರ್ಬೇಡ ಯೋಚನೆ ಮಾಡಿ. ಅದಕ್ಕೆ ಹೇಳಿದ್ರು ಅಣೋರಣೀಯಾನ್. ಅಣೋರಣೀಯಾನ್ ಅಂತ ಹೇಳಿದ್ದು ಈ ದೃಷ್ಟಿಯಿಂದ. ಅಣು ಅಂದ್ರೆ ಪರಮಾಣುವೇ ಜೀವ. ಅಂಥ ಜೀವನ ಹೃದಯ ಇನ್ನೂ ಸಣ್ಣದು, ಅದರ ಒಳಗೆ ಹೋಗಿ ಸೇರ್ಕೊಳ್ಬೇಕಾಗಿದ್ರೆ ಅಣೋರಣೀಯ. ಬ್ರಹ್ಮಾಂಡ ಎಷ್ಟು ದೊಡ್ಡದು ಅದ್ರ ಹೊರಗೂ ವ್ಯಾಪಿಸಿದ್ದಾನಾದ್ರಿಂದ ಮಹತೋಮಹೀಯ. ಇಂಥ ಅಣುವಾದ ಜೀವ ಎಲ್ಲಿರ್ತಾನೆ ಅಂತಂದ್ರೆ ಹೃದಯದಲ್ಲಿ. ಆ ಹೃದಯ ಕಮಲ ಅಂತೇನಿದೆ ಅಲ್ಲಿ ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ 3 ಪರಮಾತ್ಮನ ರೂಪಗಳು. ಆ ಮೂಲೇಶನ ಪಾದ ಮೂಲದಲ್ಲಿ ಅಗ್ರೇಶ, ಹೃದಯ ಕಮಲದ ಅಗ್ರದಲ್ಲಿರ್ತಾನೆ ಅಗ್ರೇಶ, ಮೂಲದಲ್ಲಿದ್ದವನು ಬುಡದಲ್ಲಿದ್ದವನು ಮೂಲೇಶ, ಹೃದಯದಲ್ಲಿ ಪೂರ್ತಿ ವ್ಯಾಪಿಸಿದ್ದವನು ಪ್ರಾದೇಶ.
ಹೃದಯ ಕಮಲ ಯಾರದ್ದು? ನಮ್ಮದಲ್ಲ, ಜೀವನದು. ಆ ಹೃದಯದು ಈ ಸ್ಥೂಲ ದೇಹದಲ್ಲಿ ತಗೊಳ್ಳಿ, ಸ್ಥೂಲ ದೇಹದ ಹೃದಯ ಕಮಲ, ಅದರಲ್ಲಿ ಅಗ್ರದಲ್ಲಿ ಅಗ್ರೇಶ, ಇದು ಪೂರ್ತಿ ವ್ಯಾಪಿಸಿರುವವನು ಪ್ರಾದೇಶ, ಮೂಲದಲ್ಲಿರುವವನು ಮೂಲೇಶ. ಆ ಮೂಲೇಶನ ಪಾದ ಮೂಲದಲ್ಲಿ ಮುಖ್ಯ ಪ್ರಾಣದೇವರಿರ್ತಾರೆ. ಆ ಮುಖ್ಯ ಪ್ರಾಣದೇವರ ಪಾದ ಮೂಲದಲ್ಲಿ ಈ ಜೀವ ಸೇರ್ಕೊಂಡಿರ್ತಾರೆ. ಅಂದಮೇಲೆ ಇಂಥ ಹೃದಯ ಕಮಲದ ಮೂಲದಲ್ಲಿ ಮೂಲೇಶನ ಪಾದ ಮೂಲದ ಮುಖ್ಯ ಪ್ರಾಣದೇವರ ಪಾದ ಮೂಲದಲ್ಲಿ ಜೀವ ಇದ್ದಾನೆ. ಆದ್ರೆ ಕಾಲಿಗೆ ಮುಳುಚಿಚ್ಚಿದ್ರೆ ಅವನಿಗೆ ಅನುಭವಕ್ಕೆ ಬರ್ತದೆ, ಯಾರಾದ್ರೂ ತಲೆಗೆ ಹೊಡೆದ್ರೆ ಅಲ್ಲಿಯೂ ಅನುಭವಕ್ಕೆ ಬರ್ತದೆ. ದೇಹದ ಯಾವ ಭಾಗದಲ್ಲಿ ಏನಾದ್ರೂ ಜೀವನಿಗೆ ಅದು ಅನುಭವಕ್ಕೆ ಬರ್ತದೆ. ಅದು ಹೇಗೆ? ಎಲ್ಲೋ ಒಂದ್ ಕಡೆ ಇದ್ದಂಥವನಿಗೆ ಎಲ್ಲಿ ಆದ್ರೂ ಕೂಡ ಯಾವ ರೀತಿ ಅನುಭವಕ್ಕೆ ಬಂತು ಅಂತಂದ್ರೆ, ಜಾಗರದಲ್ಲಿ ವರಭೋಗಿ ಶಯನ, ಜಾಗೃತ ಅವಸ್ಥೆಯಲ್ಲಿ ಆ ಪರಮಾತ್ಮ ಏನ್ ಮಾಡ್ತಾನೆ, ನಿರಂಶ ಜೀವ, ಜೀವನಿಗೇನು ಅಂಶ ಇರೋದಿಲ್ಲ, ಆದರೂ ಕೂಡ ಆ ಜೀವನ ಚಿಚ್ಚರೀರವನ್ನ ಸರ್ವತ್ರ ವ್ಯಾಪ್ತ ಆಗುವ ಹಾಗೆ ಮಾಡ್ತಾನೆ. ದೇಹದ ತುಂಬ ವ್ಯಾಪ್ತ ಆಗುವ ಹಾಗೆ ಮಾಡಿ, ಕಾಲ್ನಲ್ಲಿ ಆಗ್ಲಿ ತಲೆಯಲ್ಲಿ ಆಗ್ಲಿ ಎಲ್ಲಿ ಏನು ಮುಳ್ಳು ಚುಚ್ಚಿದ್ರು ಅಥವಾ ಏನು ಗಂಧ ಲೇಪನ ಮಾಡಿದ್ರು ಕೂಡ ಅದರ ದುಃಖ ಸುಖಗಳು ಅನುಭವಕ್ಕೆ ಬರೋ ಹಾಗೆ ಮಾಡ್ತಾನೆ. ಜೀವ ಅಲ್ಲೇ ಒಂದು ಕಡೆ ಇದ್ರೂ ಕೂಡ ಸರ್ವತ್ರ ವ್ಯಾಪಿಸಿರುವ ಹಾಗೆ ಮಾಡ್ತಾನೆ. ಸ್ವಪ್ನದಲ್ಲಿಯೂ ಜೀವರನ್ನ ವಿಭಾಗ ಮಾಡ್ತಾನೆ. ಜಾಗರ ಸ್ವಪ್ನಾಂಗಗಳು, ಜಾಗೃತ ಅವಸ್ಥೆಯಲ್ಲಿ ದೇಹದ ಒಳಗೆ ನಿರಂಶ ಜೀವರನ್ನೇ ವಿಭಾಗ ಮಾಡಿ ಅಲ್ಲಿ ಅನುಭವಕ್ಕೆ ಬರೋ ಹಾಗೆ ಮಾಡ್ತಾನೆ. ಸ್ವಪ್ನದಲ್ಲಿ ಹೇಗೆ ಅಂತಂದ್ರೆ ಅದೊಂದು ವಿಚಿತ್ರ. ನಾವು ಮಲಗಿರ್ತೀವಿ, ಮಲಗಿದಾಗ ನಮಗೆ ಕನಸು ಬೀಳ್ತದೆ. ಕನಸಿನಲ್ಲಿ ಯಾವುದೋ ಒಂದು ಆನೆ ಬಂದಿರ್ತದೆ, ಕುದುರೆ ಬಂದಿರ್ತದೆ, ಆ ಕುದುರೆ ಮೇಲೆ ಯಾರೋ ಸವಾರ ಕೂತಿರ್ತಾನೆ, ಅವನು ಮಾತಾಡ್ತಾನೆ, ಅವನು ಓಡಾಡ್ತಾನೆ, ಜೀವಂತವಾಗಿ ಕಾಣಿಸ್ಕೊಳ್ತಾನೆ. ನಮ್ಮ ಸ್ವಪ್ನದಲ್ಲಿ ಯಾವುದೋ ಆನೆ ಬಂತು, ಯಾವುದೋ ಕುದುರೆ ಬಂತು, ಎತ್ತು ಬಂತು, ಅದು ಜೀವಂತವಾಗಿತ್ತು. ಯಾರದು? ಯಾರು? ಆ ಪದಾರ್ಥ ಏನೋ, ಆ ದೇಹ ಏನೋ ನಮ್ಮ ಮಾನಸ ವಾಸನಾದಿಂದ ನಿರ್ಮಾಣ ಆದದ್ದು. ಮಾನಸ ವಾಸನ ಅಂದ್ರೆ ನೋಡಿರ್ತೀವಲ್ಲ, ಮನಸ್ಸಿನೊಳಗೆ ಸಂಸ್ಕಾರ ಕೂತಿರ್ತದೆ, ಆ ಸಂಸ್ಕಾರದಿಂದಲೇ ದೇಹ ತಯಾರಾಗ್ತದಂತೆ. ಹೊರಗಿನ ಆನೆ ಇಲ್ಲಿ ಕಾಣಿಸೋದಲ್ಲ, ಹೊರಗಿನ ಆನೆ ಕಾಣಿಸೋದಲ್ಲ. ಆನೆಯನ್ನ ನೋಡಿ ನಮ್ಮಲ್ಲಿ ಸಂಸ್ಕಾರ ಮೂಡಿರ್ತದೆ. ಆ ಸಂಸ್ಕಾರವನ್ನೇ ಇಟ್ಟುಕೊಂಡು ಪರಮಾತ್ಮ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಯಾವುದೋ ಮನೆ ನೋಡಿರ್ತೀವಿ, ಮನೆಯ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಮೂಡಿರ್ತದೆ. ಕನಸು ಬೀಳುವಾಗ ಆ ಒಂದು ಮನೆ ಕಾಣ್ತದೆ, ನಮ್ಮ ಕನಸಿನಲ್ಲಿ ಒಂದು ಮನೆ ಕಾಣ್ತದೆ. ಆದ್ರೆ ಕನಸಿನಲ್ಲಿ ಕಂಡ ಮನೆ ಸಿಮೆಂಟು ಇಟ್ಟಿಗೆ ಎದ್ದಲ್ಲ, ಅದು ಸಂಸ್ಕಾರದ ಮನೆ. ಸಿಮೆಂಟು ಇಟ್ಟಿಗೆ ಕಲ್ಲಿನ ಮನೆ ನೋಡಿರ್ತೀವಲ್ಲ, ವಿಧಾನಸೌಧ ನೋಡಿದ್ದು ನಮ್ಮ ಕನಸಿನಲ್ಲಿ ಬಿದ್ದರೆ ಕಲ್ಲಿನ ವಿಧಾನಸೌಧ ನಮ್ಮ ಕನಸಿನಲ್ಲಿ ಬಂತು ಅಂತ ಅರ್ಥ ಅಲ್ಲ. ಸಂಸ್ಕಾರದಿಂದ ಪರಮಾತ್ಮ ಆ ರೀತಿಯಾಗಿ ನಮ್ಮ ಮನಸ್ಸಿನ ಒಳಗೆ ಸೃಷ್ಟಿ ಮಾಡ್ತಾನೆ. ಅದೇ ರೀತಿ ದೇಹಗಳನ್ನು ಸೃಷ್ಟಿ ಮಾಡ್ತಾನೆ. ಆನೆ, ಕುದುರೆ ಇಂಥ ದೇಹ ಸೃಷ್ಟಿ ಮಾಡ್ತಾನೆ. ಆ ಆನೆ ಜೀವಂತವಾದ ಆನೆ, ಆನೆ ಒಳಗೆ ಒಂದು ಜೀವ ಇರಬೇಕಲ್ಲ, ಆ ಜೀವ ಯಾವುದು? ಆನೆ ಏನೋ ಕಾಣಿಸ್ತು, ನಮ್ಮ ಸಂಸ್ಕಾರದಿಂದ ಆನೆ ದೇಹ, ಜಡ ದೇಹ ಸೃಷ್ಟಿ ಮಾಡಿದ. ಆ ಜಡವಾದ ಆನೆ ದೇಹದಲ್ಲಿ ಒಂದು ಜೀವ ಇದೆಯಲ್ಲ, ಆ ಜೀವ ಯಾವುದು? ಯಾರೋ ಒಬ್ರು ಮಲಗಿರ್ತಾರೆ, ಅವರ ಜೀವವನ್ನ, ಅವ್ರದ್ದು ಜೀವ ನಿರಂಶ, ಆ ನಿರಂಶ ಜೀವರನ್ನ ಒಂದು ಅಂಶ ಮಾಡಿ ಇಲ್ಲಿ ತಂದು ಹಾಕಿರ್ತಾನಂತೆ. ಇಲ್ಲಿ ಜೀವ ಓಡಾಡೋ ಹಾಗೆ ಕಾಣಿಸ್ತದೆ ನಮಗೆ. ನಮ್ಮ ಕನಸು ಮುಗಿಯುವಾಗ ಈ ದೇಹ ನಾಶ ಆಗ್ತದೆ, ಆ ಜೀವ ಹೋಗಿ ಅಲ್ಲಿ ಸೇರ್ಕೋತಾನಂತೆ. ಎಲ್ಲೋ ಮಲಗಿರ್ತಾನಲ್ಲ, ಅಲ್ಲಿ ಸೇರಿಸಿಬಿಡ್ತಾನೆ. ಹೀಗೆ ಕನಸಿನಲ್ಲಿ ಪದಾರ್ಥಗಳು ಕಾಣುವಾಗ ಜೀವಂತವಾಗಿ ಕಾಣ್ತದೆ. ಆ ಜೀವ ಎಲ್ಲಿಂದ ಬಂತು ಅಂತಂದ್ರೆ, ನಿರಂಶ ಜೀವರ ಚಿಚ್ಚರೀರವನ್ನ, ನಿಜವಾಗೂ ನಿರಂಶರೇ, ಆದ್ರೆ ಅವರ ಅಂಶ, ಆ ಜೀವರ ಸ್ವರೂಪವನ್ನ ಬಹು ವಿಭಾಗ ಮಾಡಿ ಪರಮಾತ್ಮ ಅವರವರ ಕರ್ಮಾನುಸಾರ ವಿಭಾಗ ಮಾಡಿ ನಮ್ಮ ಕನಸಿನಲ್ಲಿ ಬರತಕ್ಕಂಥ ಪದಾರ್ಥಗಳಲ್ಲಿ ಅದನ್ನು ಸೇರಿಸಿ ಕನಸು ತೋರಿಸಿ ಆಮೇಲೆ ಅವರನ್ನು ಪುನಃ ಏಕತ್ರ ವೈದಿಸುವ, ನದಿಗಳೆಲ್ಲ ಹೋಗಿ ಸಮುದ್ರಕ್ಕೆ ಸೇರೋ ಹಾಗೆ ಆ ಅಂಶಗಳೆಲ್ಲ ಅಲ್ಲಿ ಸೇರಿಬಿಡ್ತದೆ. ಹಾಗೆ ನಾವು ಮಲಗಿರುವಾಗ ನಮ್ಮ ಜೀವನ ಅಂಶವನ್ನು ಕೂಡ ವಿಭಾಗ ಮಾಡಿ ಇನ್ಯಾರ್ಯಾರ್ದೋ ಕನಸಿನಲ್ಲಿ ಹಾಕಿರ್ಬೋದು. ಎಷ್ಟೋ ಜನ ಬಂದು ಹೇಳ್ತಿರ್ತಾರೆ, ಸ್ವಾಮಿಗಳೇ ನಮ್ಮ ಕನಸಿನಲ್ಲಿ ನೀವು ಬಂದಿದ್ರಿ ಅಂತ. ನಮ್ಮ ದೇಹ ಬಂದಿತ್ತೋ ನಾವು ಬಂದಿದ್ವು? ನಮ್ಮ ದೇಹ ಏನೋ ಅವ್ರು ನೋಡಿರ್ತಾರೆ, ಸಂಸ್ಕಾರದಿಂದ ದೇಹ ಸೃಷ್ಟಿ ಮಾಡಿಬಿಟ್ಟ, ಅವರ ಒಳಗೆ, ಅವರ ಮನಸ್ಸಿನ ಒಳಗೆ ದೇಹ ಸೃಷ್ಟಿ ಮಾಡಿದ. ಈ ಜೀವ ಹೋಗ್ಬೇಕಲ್ಲ, ಈ ಜೀವನು ಹೋಗಿರ್ತಂತ, ಆದ್ರೂ ಅನುಭವಕ್ಕೆ ಬರೋದಿಲ್ಲ, ನಮಗೆ ಅನುಭವಕ್ಕೆ ಬರೋದು. ಅಂಶವನ್ನ ಅಲ್ಲಿ ಕಳಿಸಿರ್ತಾನೆ, ಆಮೇಲೆ ಪುನಃ ಏಕತ್ರ ವೈದಿಸ್ತಾನೆ ಅಂತ ಒಂದು ವ್ಯಾಖ್ಯಾನ. ಈ ರೀತಿ ಇದು ಪರಮಾತ್ಮನ ಅದ್ಭುತ ವ್ಯಾಪಾರ. ಅದಕ್ಕೆ ಹೇಳ್ತಾರೆ ಸ್ವತಃ ಜೀವರು ನಿರಂಶರು. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಋಷಿಗಳಿದ್ದಾರೆ, ಅವರೆಲ್ಲ ಸಾಂಶರು. ತಮ್ಮ
ಆ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿ ಅಂತಲ್ಲ, ತಮ್ಮ ಸ್ವರೂಪದಿಂದಲೇನೆ ಅವರು ಸಾಂಶರಾಗಿರ್ತಾರೆ. ಬೇಕಾದಷ್ಟು ಅಂಶದಿಂದ ಹೋಗಿ ಎಲ್ಲೆಲ್ಲಿ ವೃಂದಾವನ ಸ್ಥಾಪನೆ ಮಾಡಿದ್ರೆ ಅಲ್ಲಲ್ಲಿ ನೆಲೆಸ್ತಾರೆ. ಒಂದೊಂದು ಅಂಶದಿಂದ ಬಂದು ಬಿಡ್ತಾರೆ. ಮೂಲ ರೂಪದಿಂದ ಒಂದ್ ಕಡೆ ಇರ್ತಾರೆ, ಅಂಶದಿಂದ 16 ಕಡೆ ಹೋಗಿ ಸಂಚಾರ ಮಾಡ್ತಾರೆ. ಆದ್ರೆ ಜೀವನಿಗೆ ಅಂತ ಅಷ್ಟು ಶಕ್ತಿ ಇರೋದಿಲ್ಲ. ಆದ್ರೆ ಕನಸಿನಲ್ಲಿ ಮಾತ್ರ ಪರಮಾತ್ಮ ತನ್ನ ಅಚಿಂತ್ಯ ಶಕ್ತಿಯಿಂದ ಹೀಗೆ ಮಾಡ್ತಾನಂತೆ. ಅನಂಶಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಹರಿಹಿ ಕೃತ್ವಾ ಭೋಗಾನ್ ಪ್ರದಾಯೈವ ಚ ಐಕ್ಯಮಾಪಾದಯೇತ್ ಪುನಃ. ಹಾಗಾದ್ರೆ ನಿರಂಶರು ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸ್ವಭಾವತಃ ನಿರಂಶರು. ಕನಸಿನಲ್ಲಿ ಈ ರೀತಿ ಪರಮಾತ್ಮ ಮಾಡ್ತಾನಷ್ಟೇ ಹೊರತು ಬಾಕಿಯಂತೆ ಬೇರೆ ಜೀವರ ಹಾಗೆ ನಾವು ವಂಶ ಮಾಡಿಕೊಂಡು 16 ಕಡೆ ಓಡಾಡ್ತೀವಿ ಅಂದ್ರೆ ಆಗೋದಿಲ್ಲ. ಕನಸಿನಲ್ಲಿ ಮಾತ್ರ ಹೀಗೆ ಮಾಡ್ತಾನೆ. ಜಾಗರದಲ್ಲಿ ದೇಹದೊಳಗೆ ಬೇರೆ ಬೇರೆ ಇದನ್ನು ಮಾಡಿ ಕಳಿಸಿರ್ತಾನೆ. ಜಾಗರ ಸ್ವಪ್ನಗಳೊಳು ವರ ಭೋಗಿ ಶಯನ ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ. ಮತ್ತೆ ಸುಷುಪ್ತಿ ಅಂದ್ರೆ ಗಾಢ ನಿದ್ದೆ. ಆವಾಗ ಎಲ್ಲ ಅಂಶವನ್ನ ಒಟ್ಟಿಗೆ ಸೇರಿಸಿ ಬಿಡ್ತಾನೆ. ಆವಾಗ ಗಾಢವಾದ ನಿದ್ದೆ ಬರ್ತದೆ. ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ವೈದಿಸುವ ಅಂತ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಜೀವರಿಗೆ ಮಾಡತಕ್ಕಂಥ ವ್ಯಾಪಾರವನ್ನ ನಿರೂಪಣೆ ಮಾಡಿದರು. ಕಾರಣಗಳಲ್ಲಿ ಪರಮಾತ್ಮನ ವ್ಯಾಪ್ತಿ, ಕಾರ್ಯಗಳಲ್ಲಿ ವ್ಯಾಪ್ತಿ ಇದೆ ಅನ್ನೋದನ್ನ ಪರಮಾತ್ಮ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ನಿರಂಶರಾದ ಜೀವರನ್ನು ಕೂಡ ಸಾಂಶರನ್ನಾಗಿ ಮಾಡಿ ಬೇರೆ ಬೇರೆ ಕಡೆ ಕಳಿಸಿ ಅವರನ್ನ ಪುನಃ ನದಿಗಳು ಸಮುದ್ರದಲ್ಲಿ ಸೇರುವಂತೆ ಒಟ್ಟು ಸೇರಿಸ್ತಾನೆ ಅನ್ನುವಂತಹ ಭಗವಂತನ ಅದ್ಭುತ ಮಹಿಮೆ ಹೇಳಿದ್ರು. ಅದಕ್ಕೆ ವ್ಯಾಖ್ಯಾನದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಹಲ್ಲಿ ಮೇಲಿನಿಂದ ಕೆಳಗಡೆ ಬಿದ್ದಾಗ 2 ತುಂಡಾಗಿ ಬಿಡ್ತದೆ. ಬಾಲ ಬೇರೆ, ಈ ಕಡೆ ಬೇರೆ ಭಾಗ ಆಗಿ ಬಿಡ್ತದೆ. ಆದ್ರೂ ಸ್ವಲ್ಪ ಹೊತ್ತು ಬರೇ ಬಾಲನೆ ವಿಲಿ ಒದ್ದಾಡ್ತಾ ಇರ್ತದೆ. ಈ ಕಡೆ ತಲೆ ಭಾಗ ಇದು ಒದ್ದಾಡ್ತಾ ಇರ್ತದೆ. ಹಾವು ತುಂಡಾದ್ರೆ ಬಹಳ ಹೊತ್ತಿನವರೆಗೆ 2 ಭಾಗದಲ್ಲಿ ಜೀವ ಇರ್ತದೆ, 2 ಸಂಚಲನ ಆಗ್ತಾ ಇರ್ತದೆ. ಅಲ್ಲಿ ಈ ಭಾಗದಲ್ಲಿ ಒಂದು ಅಂಶ, ಹಲ್ಲಿಯ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಅಂಶ ಅಂತ ಜೀವ 2 ಅಂಶ ಆಗಿ ಆ ಹಲ್ಲಿಯ 2 ಭಾಗಗಳಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಜೀವ ಇರ್ತದೆ. ಅದೇ ರೀತಿ ಅಲ್ಲಿ ಹೇಗೆ ಪರಮಾತ್ಮ 2 ಭಾಗ ಮಾಡಿ 2ರಲ್ಲೂ ಸ್ವಲ್ಪ ಹೊತ್ತು ಇಟ್ಟಿರ್ತಾನೋ, ಅದೇ ರೀತಿ ನಿರಂಶ ಜೀವರಿಗೂ ಕೂಡ ಅಂಶವನ್ನ ತನ್ನ ಅಚಿಂತ್ಯ ಶಕ್ತಿಯಿಂದ ಮಾಡಿ ಸಹಜವಾಗಿ ಜೀವರು ನಿರಂಶರು ಅಂತ ಆ ದೃಷ್ಟಾಂತ ಕೊಡ್ತಾರೆ. ಮಹಾಭಾರತದಲ್ಲಿ ಇನ್ನೊಂದು ಅಂಶ ಇದೆ. ಮಹಾಭಾರತದಲ್ಲಿ ಯುದ್ಧ ನಡೀತಾ ಇದ್ದಾಗ ಅವರ ರುಂಡವನ್ನ ಕತ್ತರಿಸಿದರೆ ಎಲ್ಲೋ ಬಿದ್ದಿರ್ತಿತ್ತಂತೆ ರುಂಡ. ಈ ಕಡೆ ಕಬಂಧ ಅಂದ್ರೆ ತಲೆ ಇಲ್ಲ, ಬರೇ ಕೈ. ಈ ಕೈಯಿಂದ ಬಾಣ ಬಿಡ್ತಿದ್ರಂತೆ ಯೋಧರು. ಯಾರ ಮೇಲೆ ಬಾಣ ಬಿಡಬೇಕು ನೋಡ್ಲಿಕ್ಕೆ ತಲೆ ಇಲ್ಲ ಅಂತಂದ್ರೆ ಆ ತಲೆ ಬುರುಡೆ ತುಂಡಾಗಿ ಮತ್ತೆಲ್ಲೋ ಬಿದ್ದಿತ್ತಂತೆ. ಆ ಕಣ್ಣಿನಿಂದ ನೋಡೋದು, ಇಲ್ಲಿ ಕೈಯಿಂದ ಬಾಣ ಬಿಡ್ತಿದ್ರು. ಈ ರೀತಿ ಮಹಾಭಾರತ ಯುದ್ಧದಲ್ಲಿ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಪತಿತ ಸ್ವಶಿರೋಕ್ಷಿಭಿ ಪಶ್ಯಂತ ಪಾತಯಂತಶ್ಚ ಅಂತ ಎಲ್ಲೋ ಬಿದ್ದ ತಲೆ ಬುರುಡೆ ಕಣ್ಣಿನಿಂದ ಶತ್ರುಗಳನ್ನು ನೋಡೋದು. ಇಲ್ಲಿ ಬರೇ ಕಬಂಧ ಅಂದ್ರೆ ತಲೆ ಬುರುಡೆ ಇಲ್ಲದ ಬರೇ ದೇಹ, ಇದು ಯುದ್ಧ ಮಾಡ್ತಾ ಇತ್ತಂತೆ ಎಷ್ಟೋ ಹೊತ್ತಿನವರೆಗೆ. ಹೀಗೆ ಮಹಾಭಾರತ ಯುದ್ಧದಲ್ಲಿಯೂ ಕೂಡ ನಡೀತಾ ಇತ್ತು ಅಂತಾರೆ. ಇದೆಲ್ಲ ಪರಮಾತ್ಮನ ಅಚಿಂತ್ಯ ಶಕ್ತಿಗೆ ನಿದರ್ಶನ. ಹಾಗೆ ಸ್ವಪ್ನದಲ್ಲಿಯೂ ಕೂಡ ಯಾವ ರೀತಿ ಪರಮಾತ್ಮ ಮಾಡ್ತಾನೆ ಅಂತ ಅನ್ನೋದನ್ನ ದೃಷ್ಟಾಂತ ಕೊಡ್ತಾರೆ. ಇದು ದಾಸರಾಯರು. ವ್ಯಾಖ್ಯಾನಕಾರರು ಈ ಹಲ್ಲಿಯ ದೃಷ್ಟಾಂತವನ್ನ ನಿರೂಪಣೆ ಮಾಡಿದ್ದಾರೆ. ಭಾಗವತ 2 ಭಾಗ 3 ಭಾಗ ತುಂಡಾದರೂ ಕೂಡ ಅದರಲ್ಲಿ ಜೀವ ಇರ್ತದೆ. 3 ಭಾಗದಲ್ಲಿ ಅಂಶಗಳು ಹೋಗಿರ್ತದೆ. ಮಹಾಭಾರತದಲ್ಲಂತೂ ಸ್ಪಷ್ಟ ಇದೆ.